ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಎಂಎಸ್ ರಾಘವೇಂದ್ರ ಸರ್ ಪಿತೃವಿಯೋಗದ ದುಃಖದಲ್ಲಿದ್ದಾರೆ. ಕೆಲ ದಿನಗಳ ಕಾಲ ಅವರ ದನಿ ಲಭ್ಯ ಇರೋದಿಲ್ಲ. ಆದ್ರೂ ಮೀಡಿಯಾ ಮಾಸ್ಟರ್ಸ್ ತಂಡ ಮಾಹಿತಿಯುಳ್ಳ ವಿಡಿಯೋಗಳನ್ನ ನಿಮ್ಗಾಗಿ ಕೊಡ್ತಾ ಹೋಗುತ್ತೆ. ದಯವಿಟ್ಟು ವೀಕ್ಷಿಸಿ. ಸ್ನೇಹಿತರೆ, ಉದರ ನಿಮಿತ್ತಂ ಬಹುಕೃತ ವೇಷಂ ಅನ್ನೋ ಮಾತನ್ನ ನೀವು ಕೇಳಿರ್ತೀರಿ. ಆದ್ರೆ ನೀರಿಗಾಗಿ 100 ವೇಷ ಅನ್ನೋ ಮಾತನ್ನ ಕೇಳಿದಿರಾ? ಕೇಳಿಲ್ಲದೆ ಇದ್ರೆ ನಾನು ನಿಮ್ಗೆ ಅದನ್ನ ಇಲ್ಲಿ ತೋರಿಸ್ತೀನಿ ಬನ್ನಿ. ಈಗ ಭಾರತ ಸಿಂಧೂ ನದಿಯ ನೀರನ್ನ ನಿಲ್ಸಿದ್ಯಾ? ಹೇಗಾದ್ರೂ ಮಾಡಿ ಅದನ್ನ ಮತ್ತೆ ಪಡ್ಕೋಬೇಕು. ಅದಕ್ಕಾಗಿ ಅಂತಾರಾಷ್ಟ್ರೀಯ ಒತ್ತಡ ಹೇರಿದ್ರೂ ಸರಿ, ಭಾರತವನ್ನ ಬೇಡಿದ್ರೂ ಸರಿ, ಭಾರತದ ವಿರುದ್ಧ ಪ್ರೊಪಗ್ಯಾಂಡಾ ಶುರು ಮಾಡಿದ್ರೂ ಸರಿ, ಭಾರತವನ್ನ ಬೆದರಿಸೋ ಪ್ರಯತ್ನ ಮಾಡಿದ್ರೂ ಸರಿ, ಅಂತೂ ನೀರು ಬೇಕು ಅಷ್ಟೇ. ಇಲ್ಲದೆ ಇದ್ರೆ ಈ ಬಾರಿ ಅಲ್ಲಿನ 40-50% ಕೃಷಿ ಉತ್ಪಾದನೆ ಕಡಿಮೆ ಆಗತ್ತೆ. ಆಹಾರಕ್ಕಾಗಿ ಹಾಹಾಕಾರ ಶುರುವಾಗತ್ತೆ. ಪಂಜಾಬ್ ಪ್ರಾಂತ್ಯಕ್ಕೆ ಬೇಕಾದಷ್ಟು ನೀರು ಸಿಗೋದಿಲ್ಲ. ಅಲ್ಲಿಗೆ ನೀರು ಸಿಂಧ್ ಪ್ರಾಂತ್ಯದವರೆಗೆ ಹರಿಯೋದಿಲ್ಲ. ಹಾಗಾದ್ರೆ ಅಲ್ಲಿನ ಜನ ದಂಗೆಳ್ತಾರೆ. ಅಲ್ಲಿ ರಾಜಕೀಯ ಸಮ್ಮಿಲನ ಒಂದಾಗಿದೆ ನೋಡಿ, ಅದರ ಮೇಲೆ ಈ ನೀರಿನ ಸಮಸ್ಯೆಯ ಇಂಪ್ಯಾಕ್ಟ್ ಶುರುವಾಗುತ್ತೆ. ಅಲ್ಲಿಗೆ ಪಾಕಿಸ್ತಾನದಲ್ಲಿ ಈಗ ಬರೀ ಆಕ್ರಮಿತ ಕಾಶ್ಮೀರ ಹಾಗೂ ಬಲೂಚಲ್ಲಿ ಮತ್ತು ಸ್ವಲ್ಪ ಮಟ್ಟಿಗೆ ಖೈಬರ್ ಭಾಗದಲ್ಲಿನ ನಾಗರಿಕ ದಂಗೆಗಳು ಸಿಂಧ್ ಪ್ರಾಂತ್ಯಕ್ಕೆ ಹಾಗೆ ಪಂಜಾಬ್ಗೂ ಕೂಡ ವ್ಯಾಪಿಸಿಕೊಳ್ಳುತ್ತವೆ. ಹಾಗಾಗಬಾರ್ದು ಅಂದ್ರೆ ಪಾಕಿಸ್ತಾನ ಈಗ ಏನಾದ್ರೂ ಮಾಡಬೇಕು. ಅದಕ್ಕಾಗಿ ಅವರು ಹರಪ್ಪ ಮೆಹೆಂಜದಾರೋ ಬಗ್ಗೆ, ಸಿಂಧೂ ನದಿ ನಾಗರಿಕತೆಯ ಬಗ್ಗೆ ಮಾತಾಡೋದಕ್ಕೆ ಶುರು ಮಾಡಿದ್ದಾರೆ. ಅಂತಾರಾಷ್ಟ್ರೀಯ ಸಮುದಾಯದ ಮುಂದೆ ಮಂಡಿಯೂರಿ ನೀವಾದ್ರೂ ಭಾರತಕ್ಕೆ ಹೇಳಿ ಅಂತ ಅಂಗಲಾಚ್ತಾ ಇದ್ದಾರೆ. ಹಾಗೆ ಅಲ್ಲಿನ ಜನಕ್ಕೆ ಇವರು ಬೇಡ್ತಾ ಇದ್ದಾರೆ ಅನ್ನೋದು ಗೊತ್ತಾಗಬಾರ್ದು. ಹೀಗಾಗಿ ಅಲ್ಲಿನ ಹವಾಮಾನ ಸಚಿವ ನಮ್ಮ ನೀರಿಗೆ ಕೈ ಹಾಕಿದ್ರೆ ಕೈ ಕಟ್ ಮಾಡ್ಬಿಡ್ತೀವಿ ಅಂತ ಅಬ್ಬರಿಸೋದಕ್ಕೆ ಶುರು ಮಾಡಿದ್ದಾನೆ. ಹಾಗಾದ್ರೆ ಅಲ್ಲಿ ಏನಾಗ್ತಾ ಇದೆ? ಏನಿದು ಪಾಕಿಸ್ತಾನದ ಪ್ರಲಾಪ? ಬನ್ನಿ ನೋಡೋಣ. ಗೆಳೆಯರೆ, ಮೊನ್ನೆ ಇದ್ದಕ್ಕಿದ್ದ ಹಾಗೆ ಪಾಕಿಸ್ತಾನದ ಬಾಯಲ್ಲಿ ಸಿಂಧೂ ನಾಗರಿಕತೆಯ ಜಪ ಕೇಳೋದಕ್ ಶುರುವಾಗಿದೆ. ಅಲ್ಲಿ ಒಂದ್ ಕಡೆ ಆಕ್ರಮಿತ ಕಾಶ್ಮೀರದ ಜನ ನಾವು ಪಾಕಿಸ್ತಾನಿಗಳು ಅಲ್ಲ, ಈ ಕಾಶ್ಮೀರ ಪಾಕಿಸ್ತಾನದ ಭಾಗನೂ ಅಲ್ಲ ಅಂತ ಕೂಗ್ತಾ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆಗಳನ್ನ ಮಾಡ್ತಾ ಇದ್ದಾರೆ. ಅಲ್ಲಿನ ಜನಕ್ಕೆ ಆಹಾರ ಔಷಧಗಳ ಸರಬರಾಜನ್ನ ಪಾಕಿಸ್ತಾನ ನಿಲ್ಲಿಸಿದೆ. ಆಕ್ರಮಿತ ಕಾಶ್ಮೀರಿಗಳು LOCಯವರೆಗೆ ಬಂದು ಪ್ರದರ್ಶನಗಳನ್ನ ಮಾಡ್ತಾ ಇದ್ದಾರೆ. ಪಾಕಿಸ್ತಾನ ನಮ್ಮನ್ನ ಕೊಲ್ತಾ ಇದೆ, ನೀವಾದ್ರೂ ನಮ್ಮನ್ನ ಕಾಪಾಡಿ ಅಂತ ಅವರು ಭಾರತವನ್ನ ಬೇಡ್ತಾ ಇದ್ದಾರೆ. ಒಮ್ಮೆ ನಾವು LOC ಕಡೆಗೆ ಹೋಗಿ ಭಾರತದ ನೆರವನ್ನ ಪೂರ್ಣ ಪ್ರಮಾಣದಲ್ಲಿ ಪಡೆದು ಬಿಟ್ರೆ, ಆನಂತರ ಪಾಕಿಸ್ತಾನ ನಮ್ಮನ್ನ ಬೇಡಿದ್ರು ನಾವು ನಿಮ್ ಜೊತೆ ಇರೋದಿಲ್ಲ, ನಮಗೆ ನಿಮ್ಮ ಸಹವಾಸನೇ ಬೇಡ ಅಂತ ಅವರು ಅಬ್ಬರಿಸ್ತಾ ಇದ್ದಾರೆ. ಅಲ್ಲಿನ ಜನರ ಬೇಡಿಕೆಗಳನ್ನ ಈಡೇರಿಸೋದಕ್ಕೆ ಪಾಕ್ ಆಡಳಿತಕ್ಕೆ ಸಾಧ್ಯ ಆಗಿಲ್ಲ. ಮತ್ತೊಂದ್ ಕಡೆ ಬಲೂಚಲ್ಲಿ ಏನಾಗ್ತಿದೆ ಅನ್ನೋದು ನಿಮಗ್ ಗೊತ್ತಿದೆ. ಅಲ್ಲಿ ಲಿಬರೇಷನ್ ಆರ್ಮಿ ಪಾಕಿಸ್ತಾನಿ ಸೈನಿಕರನ್ನ, ಪೊಲೀಸರನ್ನ ಕೊಂದು ಹಾಕುತ್ತೆ. ನಿರ್ಲಜ್ಜ ಹಾಗೂ ಹೇಡಿ ಪಾಕಿಸ್ತಾನದ ಸೇನೆ ಬಲೂಚ್ ಹೋರಾಟಗಾರರ ಜೊತೆ ಕದನಕ್ಕೆ ನಿಲ್ಲೋ ತಾಕತ್ತಿಲ್ದೆ ಅಲ್ಲಿನ ಅಮಾಯಕರನ್ನ ಕೊಲ್ತಾ ಹೋಗ್ತಾ ಇದೆ. ಅಲ್ಲಿ ಈಗಾಗಲೇ ಗ್ರಾಮೀಣ ಭಾಗ ಪಾಕ್ ಕೈಲಿಲ್ಲ. ಇನ್ನು ಅಫ್ಘಾನಿಸ್ತಾನದ ಕಡೆ ತೆಹರಿಕ್ ಇ ತಾಲಿಬಾನ್ ಪಾಕಿಸ್ತಾನ್ ದಾಳಿಗಳನ್ನ ಮಾಡ್ತಾ ಇದೆ. ಅವರು ಕರಾಚಿಯವರೆಗೆ ಬಂದಿದ್ದಾರೆ. ಅಲ್ಲಿನ ಪಾಕಿಸ್ತಾನದ ಸೇನಾ ನೆಲೆಯನ್ನೇ ಟಾರ್ಗೆಟ್ ಮಾಡಿಕೊಂಡು ದಾಳಿ ಮಾಡ್ತಾ ಇದ್ದಾರೆ. ಇನ್ನು ಪಾಕಿಸ್ತಾನ ಅದಕ್ಕೆ ಪ್ರತೀಕಾರ ಅನ್ನೋ ಹಾಗೆ ಆಫ್ಘಾನಿಸ್ತಾನದ ನಾಗರಿಕ ವಸತಿಗಳ ಮೇಲೆ ವೈಮಾನಿಕ ದಾಳಿಗಳನ್ನ ಮಾಡ್ತಾ ಇದೆ. ಹೀಗೆ ಅಲ್ಲಿ ನಾನಾ ಸಮಸ್ಯೆಗಳಿರುವಾಗ ಇದ್ದಕ್ಕಿದ್ದ ಹಾಗೆ ಪಾಕಿಸ್ತಾನದ ಮಾಧ್ಯಮಗಳು ಎಲ್ಲಾ ಬಿಟ್ಟು ಹರಪ್ಪ ಮಹೆಂಜದಾರೋ ಬಗ್ಗೆ, ಸಿಂಧೂ ನಾಗರಿಕತೆಯ ಬಗ್ಗೆ ಮಾತಾಡೋದಕ್ಕೆ ಶುರು ಮಾಡಿವೆ. ಅದರ ಹೆಸರಲ್ಲಿ ವಿದೇಶಗಳಲ್ಲೂ ಕೂಡ ಪ್ರೊಪಗ್ಯಾಂಡಾ ಶುರುವಾಗಿದೆ. ಪಾಕಿಸ್ತಾನಿ ಬುದ್ಧಿಜೀವಿಗಳಿಗೆ ಈಗ ಇದ್ದಕ್ಕಿದ್ದ ಹಾಗೆ ನಾವು ಸಿಂಧೂ ನಾಗರಿಕತೆಯ ಜನ ಅನ್ನೋದು ನೆನಪಾಗಿ ಹೋಗಿದೆ. ಯುನೆಸ್ಕೋ, ಬ್ರಿಟಿಷ್ ಕೌನ್ಸಿಲ್, ಆಸ್ಟ್ರೇಲಿಯಾ ಮುಂತಾದ ದೇಶಗಳ ರಾಜತಾಂತ್ರಿಕರು ಈಗ ಹರಪ್ಪ ಸೈಟುಗಳಿಗೆ ಭೇಟಿ ಕೊಡ್ತಾ ಇದ್ದಾರೆ. ಅಲ್ಲಿಗೆ ಹೆರಿಟೇಜ್ ಫಂಡಿಂಗ್ ಕೂಡ ಶುರುವಾಗಿದೆ. ಕಳೆದ 8 ದಶಕಗಳಿಂದ ಇಲ್ಲದ ಈ ಹರಪ್ಪ ಮತ್ತು ಸಿಂಧೂ ನಾಗರಿಕತೆಗಳು ಈಗ ಪಾಕಿಸ್ತಾನಕ್ಕೆ ಯಾಕೆ ಇದ್ದಕ್ಕಿದ್ದ ಹಾಗೆ ನೆನಪಾಗ್ತಿವೆ? ಗೆಳೆಯರೆ, ಭಾರತ ಮತ್ತು ಪಾಕಿಸ್ತಾನ ವಿಭಜನೆ ಆಯ್ತಲ್ಲ, ಆಗ ಹರಪ್ಪ ಮೆಹೆಂಜದಾರೋ ಸೇರಿದಂತೆ ಒಂದಷ್ಟು ಪ್ರಮುಖ ಸೈಟುಗಳು ಪಾಕಿಸ್ತಾನದ ಪಾಲಾದ್ವು. ಅದನ್ನ ಅವರು ಭಾರತದಿಂದ ಕಿತ್ಕೊಳ್ಳೋದ್ರಲ್ಲಿ ಯಶಸ್ವಿ ಆದ್ರೆ ಹೊರತು ಅದನ್ನ ತಮ್ಮ ಐಡೆಂಟಿಟಿ ಅಂತ ತಗೊಳ್ಳಿಲ್ಲ. ಅವ್ರಿಗೆ ಈ ಸಿಂಧೂ ನಾಗರಿಕತೆಯ ಗುರುತು ಬೇಕಿರ್ಲಿಲ್ಲ, ಇಸ್ಲಾಮಿಕ್ ಐಡೆಂಟಿಟಿ ಬೇಕಿತ್ತು. ಎಷ್ಟೇ ಆಗ್ಲಿ, ಇಸ್ಲಾಂ ಹೆಸರಲ್ಲಿ ಭಾರತದಿಂದ ಬೇರೆ ಆಗಿ ಹೋದ ದೇಶ ನೋಡಿ. ಹೀಗಾಗಿ ಅವರು ಪಾಕಿಸ್ತಾನ ಅಂದ್ರೆ ಲ್ಯಾಂಡ್ ಆಫ್ ಪ್ಯೂರಿಟಿ ಅಂತ ತಮ್ಮ ದೇಶಕ್ಕೆ ಹೆಸರಿಟ್ಕೊಂಡ್ರು. ಸಿಂಧೂ ನಾಗರಿಕತೆನ ಮರೆತರು. ಯಾವಾಗ ಇಸ್ಲಾಮಿಕ್ ಐಡೆಂಟಿಟಿಗೆ ಬಿದ್ರೋ ಅವರ ಇತಿಹಾಸವನ್ನ ಬರೀ 7ನೇ ಶತಮಾನದ ನಂತರದ ಕಾಲಕ್ಕೆ ಸೀಮಿತಗೊಳಿಸಲಾಯಿತು. ಆಫ್ಘಾನಿಸ್ತಾನದ ದಾಳಿಕೋರರು ಅವರ ಕಣ್ಣಲ್ಲಿ ಹೀರೋಗಳಾದ್ರು. ಕಾಸಿಂ ನಂತರದ ಇತಿಹಾಸ ಮಾತ್ರ ಅವರ ಇತಿಹಾಸ ಆಯ್ತು. ತಮ್ಮ ಬೇರುಗಳನ್ನ ಅರಬ್ ನೆಲದಲ್ಲಿ, DNA ಟರ್ಕಿಯಲ್ಲಿ ಹುಡುಕೊಳ್ತಾ ಹೋದ ಪಾಕಿಸ್ತಾನ ಒಂದು ಇತಿಹಾಸ, ಒಂದು ಸಂಸ್ಕೃತಿ, ಒಂದು ಪರಂಪರೆ ಯಾವುದೂ ಇಲ್ಲದ ದೇಶವಾಗಿ ಕಾಣಿಸ್ಕೊಳ್ತಾ ಹೋಯ್ತು.
ಈಗಲೂ ಅವರಿಗೆ ಅವರದ್ದೇ ಆದ ಐಡೆಂಟಿಟಿ ಅಂತ ಇಲ್ಲ. ಅರಬರನ್ನ ಅಪ್ಪ ಅಂತ ಕರೆಯೋದಕ್ಕೆ ಹೋಗ್ತಾರೆ, ಆದ್ರೆ ಅವರು ಇವರನ್ನ ಒಪ್ಕೊಳ್ಳೋದಿಲ್ಲ. ಇಂಥ ಪಾಕಿಸ್ತಾನ ಈಗ ಸಿಂಧೂ ನಾಗರಿಕತೆ ನಮ್ದು ಅಂತ ಹೇಳ್ಕೊಳ್ಳೋದಕ್ಕೆ ಶುರು ಮಾಡಿದೆ. ಸ್ನೇಹಿತರೆ, ನಿಮ್ಗೆ ಗೊತ್ತಿರಬೇಕು, ಭಾರತ ಮತ್ತು ಪಾಕಿಸ್ತಾನ ವಿಭಜನೆ ಆದಾಗ ಪ್ರತಿಯೊಂದನ್ನು ಸಮಾನವಾಗಿ ಮತ್ತು ಕೆಲವನ್ನ ಅವರಿಗೆ ಹೆಚ್ಚೇ ಕೊಡೋ ಕೆಲಸನ ಭಾರತ ಮಾಡ್ತು. ಆ ಸಂದರ್ಭದಲ್ಲಿ ಸಿಂಧೂ ನಾಗರಿಕತೆಯ 2 ಅತಿ ಮುಖ್ಯ ಪುರಾತತ್ವ ವಸ್ತುಗಳ ಹಂಚಿಕೆ ಆಗ್ಬೇಕಾಗಿತ್ತು. ಪಾಕಿಸ್ತಾನ ಅವತ್ತು ವಿಶ್ವವಿಖ್ಯಾತ ಡ್ಯಾನ್ಸಿಂಗ್ ಗರ್ಲ್ ನ ತಗೊಳ್ಳಿಲ್ಲ. ಅದು ಅವರ ಕಣ್ಣಿಗೆ ನ್ಯೂಡಿಟಿ ತರ ಕಾಣಿಸ್ತು. ಪ್ರೀಸ್ಟ್ ಕಿಂಗ್ ನ ಅವರು ತಗೊಂಡು ಹೋದ್ರು. ಮಜಾ ಏನ್ ಗೊತ್ತಾ, ಈಗ ಸಿಂಧೂ ನದಿ ನಾಗರಿಕತೆಯ ಬಗ್ಗೆ ಮಾತಾಡೋದಕ್ಕೆ ಶುರು ಮಾಡಿದ್ಮೇಲೆ ಆ ಡ್ಯಾನ್ಸಿಂಗ್ ಗರ್ಲ್ ವಿಗ್ರಹ ಸಿಂಧಿ ಕನ್ಯೆಯ ನೃತ್ಯ ಭಂಗಿ, ಅದು ಸಿಂಧಿ ಕನ್ಯೆ ಅಂತ ಹೇಳೋದಕ್ ಶುರು ಮಾಡಿದ್ದಾರೆ. ಆಯ್ತು, ಈಗ ಹರಪ್ಪ ಮಹೆಂಜದಾರೋನೇ ನಮ್ಮ ನಾಗರಿಕತೆಯ ಮೂಲ ಅಂತ ಒಪ್ಪಿದ್ರೆ ಪಶುಪತಿನಾಥನನ್ನ ಕೂಡ ಒಪ್ಕೊಳ್ಬೇಕಾಗತ್ತೆ. ಸಿಂಧೂ ಸಂಸ್ಕೃತಿಯ ಜನ ಅಂದ್ಮೇಲೆ ನಾವು ಹಿಂದೂಗಳು ಅಂತ ಕೂಡ ಅವರು ಹೇಳ್ಬೇಕಾಗತ್ತೆ. ಹಾಗೆ ಹೇಳ್ಬಿಟ್ರೆ ಇಸ್ಲಾಮಿಕ್ ಐಡೆಂಟಿಟಿ. ಆದ್ರೂ ಪಾಕಿಸ್ತಾನ ಸಿಂಧೂ ನದಿಯ ನಾಗರಿಕತೆಯ ಜನ ಅನ್ನೋದನ್ನ ನೆನಪು ಮಾಡ್ಕೊಂಡಿದೆ. ಹಾಗಂತ ಅವ್ರಿಗೆ ಜ್ಞಾನೋದಯ ಆಗಿದೆ, ಹಳೆಯ DNA ಎದ್ದೆದ್ದು ಕುಣಿತಾ ಇದೆ ಅಂತ ಅನ್ಕೋಬೇಡಿ. ಸಿಂಧೂ ನದಿಯ ನೀರಿಗಾಗಿ ನೆನಪಾಗಿರೋ ನಾಗರಿಕತೆಯ ಪ್ರೇಮ ಇದು. ನಿಮಗ್ ಗೊತ್ತಲ್ವಾ, ಪಹಲ್ಗಾಮ್ ದಾಳಿಯ ನಂತರ ಭಾರತ ಸಿಂಧೂ ನದಿಯ ನೀರನ್ನ ನಿಲ್ಸಿದೆ. ಪಾಕಿಸ್ತಾನ ನೀರು ನಿಲ್ಸಿದ್ರೆ ನಾವು ಯುದ್ಧ ಮಾಡ್ತೀವಿ ಅಂತ ಹೇಳ್ತಾ ಇತ್ತು. ಮೊನ್ನೆ ನೀರು ನಿಲ್ಸೋದನ್ನ ನಾವು ನಮ್ಮ ಮೇಲೆ ಆಗುವ ದಾಳಿ ಅಂತ ಭಾವಿಸ್ತೀವಿ. ಭಾರತ ವಾಟರ್ ವೆಪನ್ ಬಳಸ್ತಾ ಇದೆ, ಹೀಗಾಗಿ ನಾವು ಭಾರತದ ಮೇಲೆ ಯುದ್ಧ ಮಾಡೋದಕ್ಕೆ ಸಿದ್ಧ ಅಂತ ಅಲ್ಲಿನ ರಕ್ಷಣಾ ಸಚಿವ ಖ್ವಾಜಾ ಹೇಳಿದ್ದ. ಅದಕ್ಕೂ ಮೊದಲು ಸಿಂಧೂ ನದಿಯ ಮೇಲೆ, ಅದರ ಉಪನದಿಗಳ ಮೇಲೆ ಭಾರತ ಡ್ಯಾಮ್ ಕಟ್ಟಿದ್ರೆ, ಶಾಶ್ವತ ನಿರ್ಮಾಣಗಳನ್ನ ಮಾಡಿದ್ರೆ ಅವುಗಳ ಮೇಲೆ ಮಿಸೈಲ್ ಹಾಕ್ತಿವಿ ಅಂತ ಪಾಕಿಸ್ತಾನ ಹೇಳ್ತು. ನಾವು ದಾಳಿ ಮಾಡ್ತೀವಿ ಅಂತ ಅಲ್ಲಿನ ಉಗ್ರರು ಹೇಳಿದ್ರು. ಇಷ್ಟಾದ್ರೂ ಅಲ್ಲಿ ಯಾವ ಕಾಮಗಾರಿಯೂ ನಿಂತಿಲ್ಲ. ಭಾರತ ಅಮಾನತಿನಲ್ಲಿಟ್ಟಿರೋ ಸಿಂಧೂ ನದಿ ನೀರು ಒಪ್ಪಂದವನ್ನ ಮರುಜಾರಿ ಮಾಡೋದಕ್ಕೆ ಸಿದ್ಧ ಇಲ್ಲ. ಈಗ ಅಲ್ಲಿನ ಹವಾಮಾನ ಬದಲಾವಣೆ ಸಚಿವ ಮುಸಾದಿಕ್ ಮಸೂದ್ ಮಲ್ಲಿಕ್ ಅಲ್ಲಿನ ವಾರ್ತಾ ಸಚಿವ ಅತಾವುಲ್ಲಾ ತರಾರ್ ಜೊತೆ ಕೂತ್ಕೊಂಡು ಒಂದು ಪತ್ರಿಕಾಗೋಷ್ಠಿ ಮಾಡಿದ್ದಾನೆ. ಅದನ್ನ ನೀವು ಸ್ವಲ್ಪ ಕೇಳಿಸ್ಕೊಂಡ್ಬಿಡಿ. हम तो ऐलान कर चुके हैं कि जो हमारे पानी पे हाथ डालेगा हम वो हाथ ही काट देंगे. ನೀರು ನಿಲ್ಲಿಸಿದ್ರೆ ಆ ಕೈಗಳನ್ನ ಕತ್ತರಿಸಿ ಬಿಡ್ತೀವಿ ಅಂತ ಇವನ್ ಯಾವನೋ ಮುಸಾದಿಕ್ಕೋ ಮೀರ್ ಸಾದಿಕ್ಕೋ ಹೇಳ್ತಾ ಇದ್ದಾನೆ. ಆದ್ರೆ ಯಾವಾಗ ಭಾರತ ಸಿಂಧೂ ನದಿ ನೀರಿನ ಒಪ್ಪಂದವನ್ನ ಅಮಾನತಿನಲ್ಲಿಡ್ತೋ ಆವತ್ತಿನಿಂದಲೇ ಅಲ್ಲಿ ನೀರು ನಿಧಾನವಾಗಿ ನಿಂತು ಹೋಗ್ತಾ ಇದೆ. ಅಷ್ಟೇ ಅಲ್ಲ, ಸಿಂಧೂ ಹಾಗೂ ಅದರ ಉಪನದಿಗಳ ಮೇಲೆ ಭಾರತ ತನ್ನ ಹೊಸ ಪ್ರಾಜೆಕ್ಟ್ಗಳನ್ನ ವೇಗಗೊಳಿಸಿದೆ. ಈಗಾಗಲೇ ರಾವಿ ನದಿಯ ನೀರು ನಿಲ್ಲಿಸೋದಕ್ಕೆ ಶಹಪುರ್ ಖಂಡಿ ಡ್ಯಾಮ್ ಅನ್ನ ಪೂರ್ಣಗೊಳಿಸಿ ಆಗಿದೆ. ರಾವಿ ನದಿಯ ನೀರಿನ ಮೇಲೆ ಸಂಪೂರ್ಣ ಅಧಿಕಾರ ಭಾರತಕ್ಕಿದೆ. ಆದ್ರೂ ಸಾಕಷ್ಟು ನೀರು ಇಷ್ಟು ವರ್ಷ ಪಾಕಿಸ್ತಾನಕ್ಕೆ ಹರಿತಾ ಇತ್ತು. ಈಗ ಅದನ್ನ ನಿಲ್ಲಿಸೋದಕ್ಕೆ ಬೇಕಾದ ವ್ಯವಸ್ಥೆಗಳನ್ನ ಪೂರ್ಣಗೊಳಿಸಲಾಗಿದೆ. ಹಾಗೆ ಸಿಂಧೂ ನದಿ ನೀರಿನ ಒಪ್ಪಂದದಲ್ಲಿ ಪಾಕಿಸ್ತಾನಕ್ಕೆ ಅಂತ ಬಿಟ್ಟುಕೊಡಲಾಗಿದ್ದ ಸಿಂಧೂ, ಚಿನಾಬ್ ಹಾಗೂ ಜೇಲಂ ನದಿಗಳ ನೀರನ್ನೂ ಬಳಕೆ ಮಾಡಿಕೊಳ್ಳುವುದಕ್ಕೆ ಭಾರತ ಯೋಜನೆಗಳನ್ನ ರೂಪಿಸಿದೆ. ಚೀನಾಬ್ ನದಿಯ ಮೇಲೆ ಪಾಕಲ್ ದುಲ್ ಡ್ಯಾಂ ನಿರ್ಮಾಣ ಆಗ್ತಾ ಇದೆ. ಇದು ಭಾರತದ ಅತಿ ಎತ್ತರದ ಡ್ಯಾಂ ಅನ್ನಿಸಿಕೊಳ್ಳಲಿದೆ. ಹಾಗೆ 1000 ಮೆಗಾವ್ಯಾಟ್ ವಿದ್ಯುತ್ ಉತ್ಪಾದನೆ ಇಲ್ಲಿಂದ ಆಗಲಿದೆ. ಹಾಗೆ ಚಿನಾಬ್ ಮೇಲೆ ಕಿರ್ತಾಯಿ 2 ರನ್ ಆಫ್ ದಿ ರಿವರ್ ಪ್ರಾಜೆಕ್ಟ್ ಸಿದ್ಧ ಆಗ್ತಿದೆ. ಹಾಗೆ ಇನ್ನು 17ಕ್ಕೂ ಹೆಚ್ಚು ಯೋಜನೆಗಳನ್ನ ಭಾರತ ಕೈಗೆತ್ತಿಕೊಂಡಿದೆ. ಇವೆಲ್ಲ ಪೂರ್ಣಗೊಳ್ಳೋದಕ್ಕೆ ಇನ್ನು 5-6 ವರ್ಷಗಳ ಕಾಲ ಬೇಕಾಗಬಹುದು. ಆದ್ರೆ ಈ ಯೋಜನೆಗಳು ಪೂರ್ಣಗೊಂಡ್ರೆ ಪಾಕಿಸ್ತಾನ ಸಂಪೂರ್ಣವಾಗಿ ಬರಡಾಗಿ ಹೋಗ್ಬೇಕಾಗತ್ತೆ. ಇದೇ ಅವರನ್ನ ಈಗ ಇನ್ನಿಲ್ಲದಂತೆ ಕಾಡ್ತಾ ಇರೋ ಭಯ. ಸೊ ಭಾರತ ಈ ಯೋಜನೆಗಳನ್ನ ನಿಲ್ಲಿಸಬೇಕು. ಸಿಂಧೂ ನದಿ ನೀರಿನ ಒಪ್ಪಂದ ಮತ್ತೆ ಶುರುವಾಗಬೇಕು. ಅದಕ್ಕಾಗಿ ಪಾಕಿಸ್ತಾನ ಅಂತಾರಾಷ್ಟ್ರೀಯ ಸಮುದಾಯದ ಮೊರೆ ಹೋಗ್ತಾ ಇದೆ. ಭಾರತದ ಜೊತೆ ಬ್ಯಾಕ್ ಚಾನೆಲ್ ಮಾತುಕತೆಗಳು ಆಗ್ತಾ ಇವೆ ಅನ್ನೋ ಸುದ್ದಿಗಳನ್ನ ಹರಿಬಿಡ್ತಾ ಇದೆ. ಇದು ಭಾರತದಲ್ಲಿ ಸರ್ಕಾರದ ವಿರುದ್ಧ ಒಂದು ಅಸಮಾಧಾನ ಶುರುವಾಗುವಂತೆ ಮಾಡುತ್ತೆ. ಅದಕ್ಕಾಗಿ ವಿದೇಶಿ ಮಾಧ್ಯಮಗಳ ಮೂಲಕ ಸುಳ್ಳು ಸುದ್ದಿ ಹರಡಿಸೋ ಕೆಲಸ. ಹಾಗೆ ಕೈ ಕತ್ತರಿಸ್ತೀವಿ, ಕಾಲು ಕತ್ತರಿಸ್ತೀವಿ, ನಾವು ಮೊಹರಂ ತಿಂಗಳಲ್ಲಿದ್ದೀವಿ ಅನ್ನೋ ಒಣ ಬೆದರಿಕೆಗಳು, ಇವ್ಯಾವೂ ವರ್ಕೌಟ್ ಆಗೋದಿಲ್ಲ ಅನ್ನೋ ಹಂತದಲ್ಲಿ ನಾವು ಸಿಂಧೂ ನದಿ ನಾಗರಿಕತೆಯ ಜನ, ಹಂಗಾಗಿ ನಮಗೆ ಸಿಂಧೂ ನದಿ ನೀರಿನ ಮೇಲೆ ಅಧಿಕಾರ ಇದೆ ಅನ್ನೋ ಥರದ ಪ್ರಾಪಗ್ಯಾಂಡ. ಆದ್ರೆ ಸಿಂಧೂ ನಾಗರಿಕತೆಯ ಬಹುತೇಕ ಸ್ಥಳಗಳನ್ನ ಭಾರತದಿಂದ ವಿಭಜನೆಯ ಸಂದರ್ಭದಲ್ಲಿ ಕಿತ್ಕೊಂಡಿರೋ ಪಾಕಿಸ್ತಾನ ಅಲ್ಲಿ ಕೂಡ ಒಂದು ಎಡವಟ್ಟು ಮಾಡಿಕೊಂಡಿದೆ. ಏನು ಅಂದ್ರೆ ಅವರು ಇವತ್ತು ಸಿಂಧೂ ನಾಗರಿಕತೆಯ ಜನ ಅಂತ ಹೇಳ್ಕೊಳ್ಳೋದಕ್ಕೆ ಬಳಸ್ತಾ ಇದಾರಲ್ಲ, ಅದು ಸಿಂಧೂ ನಾಗರಿಕತೆಯ ಅತಿ ಪುರಾತನ ಸ್ಥಳ ಅಲ್ಲ. ಸಿಂಧೂ ಸಿವಿಲೈಸೇಷನ್ ಆರಂಭಿಕ ಮತ್ತು ಪುರಾತನ ಸೈಟ್ ಭಾರತದಲ್ಲೇ ಇದೆ. ಅದು ಭಿರಾನ, ಹರಿಯಾಣ ರಾಜ್ಯದಲ್ಲಿ ನಮಗ್ ಸಿಗತ್ತೆ. ಇನ್ನು ಸಿಂಧೂ ನಾಗರಿಕತೆಯ ಅತಿದೊಡ್ಡ ಪ್ರದೇಶ ಅಂತ ಗುರುತಿಸಿಕೊಂಡಿರೋದು
ರಾಖಿ ಗಡಿ, ಅದು ಕೂಡ ಹರಿಯಾಣದಲ್ಲೇ ಇದೆ. ಸೊ ಸಿಂಧೂ ನಾಗರಿಕತೆ, ಅದಕ್ಕಿಂತ ಪುರಾತನ ಅನಿಸ್ಕೊಳ್ಳೋ ಸರಸ್ವತಿ ನಾಗರಿಕತೆ ಎಲ್ಲ ಭಾರತದಲ್ಲೇ ಇವೆ. ಹೀಗಾಗಿ ಸಿಂಧೂ ನದಿ ನಾಗರಿಕತೆಯ ಜನ ನಾವು, ನಮಗೆ ಸಿಂಧೂ ನದಿಯ ನೀರು ಬೇಕು ಅಂತ ಪೂರ್ತಿಯಾಗಿ ಕ್ಲೇಮ್ ಮಾಡೋದಕ್ಕೆ ಅವ್ರಿಗೆ ಸಾಧ್ಯ ಇಲ್ಲ. ಆದ್ರೆ ಒಂದಷ್ಟು ವಿದೇಶಿ ಪ್ರೊಪಗ್ಯಾಂಡಾಗೆ ಸಿಂಧೂ ನಾಗರಿಕತೆಯ ಸೈಟುಗಳನ್ನ ತೋರಿಸಿ ಒಂದಷ್ಟು ಚಂದ ಎತ್ತೋದಕ್ಕೆ ಇದು ಉಪಯೋಗಕ್ಕೆ ಬರುತ್ತೆ. ಹಾಗೆ ಮಾಡ್ತಾ ಮಾಡ್ತಾ ಅಲ್ಲಿ ಕೂಡ ಯಾರಾದ್ರೂ ಕೆಲವರಿಗೆ ಹೌದಲ್ವಾ, ನಾವು ಸಿಂಧೂ ನದಿ ನಾಗರಿಕತೆಯ ಜನ ಅನ್ನೋದ್ರ ನಿಜ ಅರಿವಾಗಿ ನಮ್ಮದು ಇಸ್ಲಾಮಿಕ್ ಐಡೆಂಟಿಟಿ ಅಲ್ಲ, ಹಿಂದೂ ಐಡೆಂಟಿಟಿ ಅನ್ನೋದು ಅರ್ಥವಾಗುತ್ತೆ ಅನಿಸಿದ ಕೂಡಲೇ ಪಾಕಿಸ್ತಾನದ ಮುಲ್ಲಾಗಳು ಎದ್ದು ಬಿಡ್ತಾರೆ. ಅದು ಇನ್ನೊಂದು ಸಂಘರ್ಷಕ್ಕೆ ಕಾರಣ ಆಗಬಹುದು. ಅಷ್ಟೇ ಹೊರತು ಸಿಂಧೂ ನದಿಯ ನೀರು ತಗೊಳ್ಳೋದಕ್ಕೆ ಇದೇನು ಉಪಯೋಗಕ್ಕೆ ಬರೋದಿಲ್ಲ. ಇದನ್ನೇ ನಾನು ಆಗ್ಲೇ ನೀರಿಗಾಗಿ 100 ವೇಷ ಅಂತ ಹೇಳಿದ್ದು. ಈಗ ನೋಡಿ, ಸಿಂಧೂ ನೀರಿಗಾಗಿ ಇಸ್ಲಾಮಿಕ್ ಐಡೆಂಟಿಟಿಯ ಬದಲಿಗೆ ಸಿಂಧೂ ನಾಗರಿಕತೆಯ ಮಡಿಲಿಗೆ ಪಾಕಿಸ್ತಾನ ಹೋಗ್ತಾ ಇದೆ. ಅಪ್ಪ ಯಾರು ಅಂತ ನೆನಪಿದ್ರೆ ಸಾಕು ಅಲ್ವಾ? ಇದು ಗೆಳೆಯರೇ ಪಾಕಿಸ್ತಾನದ ಸಚಿವನ ಕೈ ಕತ್ತರಿಸುವ ಮಾತು ಮತ್ತು ಪಾಕಿಗಳು ತಮ್ಮ ಐಡೆಂಟಿಟಿಯನ್ನ ಭಾರತದ ಒಳಗೆ ಹುಡುಕ್ತಾ ಇರೋದ್ರ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.